ಮನೆಯಲ್ಲೇ ಕೇವಲ ಒಂದೇ ದಿನದಲ್ಲಿ ಆರೋಗ್ಯಕರ ನೀರ ಮಾಡಬೇಕಾ? ಹಾಗಿದ್ರೆ ನನ್ನ ಈ ವಿಡಿಯೋನ ನೋಡಿ ಟ್ರೈ ಮಾಡಿ. ಎಳನೀರನ್ನು ಉಪಯೋಗಿಸಿಕೊಂಡು ನೀರನ್ನು ತಯಾರು ಮಾಡುವಂಥದ್ದು. ಇಲ್ಲಿ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಒಂದು ಎಳನೀರು ಬೇಕೇ ಬೇಕಾಗ್ತದೆ, ಹಾಗೆ ನಿಮಗೆ ಸಕ್ಕರೆ ಕೂಡ ಬೇಕಾಗ್ತದೆ. ನಾನು 3 ಎಳನೀರನ್ನ ತಗೊಂಡಿದ್ದೇನೆ. ಹೆಚ್ಚು ಕಡಿಮೆ ಇದರಲ್ಲಿ 1 ಲೀಟರ್ ಇರ್ಬೋದು. ಇದನ್ನು ನಾವು ಸೋಸಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಒಂದು ಫಿಲ್ಟರ್ ತಗೊಂಡು ಇದನ್ನು ಕ್ಲೀನಾಗಿ ನಾವು ಫಿಲ್ಟರ್ ಮಾಡ್ಕೋಬೇಕಾಗ್ತದೆ. ಇದನ್ನು ನಾವೀಗ ಒಂದು ಬಾಟಲ್ಗೆ ಹಾಕಿ ಇಟ್ಕೊಳ್ಬೇಕು. ನಾನು ಗ್ಲಾಸ್ ಬಾಟಲ್ನ ಯೂಸ್ ಮಾಡ್ತಾ ಇದ್ದೇನೆ, ನೀವು ಪ್ಲಾಸ್ಟಿಕ್ ಬೇಕಾದರೂ ಯೂಸ್ ಮಾಡ್ಬೋದು. ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ, ಗ್ಲಾಸ್ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನೀವು ಬಾಟಲ್ನ ಫುಲ್ ಹಾಕಬೇಡಿ, ಅಂದರೆ ಸ್ವಲ್ಪ ಆದರೂ ನಾವು ಗ್ಯಾಪ್ ಬಿಡಬೇಕು, ಯಾಕಂದರೆ ಇದರಲ್ಲಿ ಸ್ವಲ್ಪ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಅದಕ್ಕಾಗಿ ನಾನು ಇಷ್ಟು ಗ್ಯಾಪನ್ನು ಬಿಟ್ಬಿಟ್ಟಿದ್ದೆ. ನೋಡಿ, ಇದಕ್ಕೆ ನಾವೀಗ ಸಕ್ಕರೆ ಹಾಕಬೇಕು. ನಾನೊಂದು 3 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ. ನಾನು 3 ಟೀ ಸ್ಪೂನ್ ಹಾಕೊಂಡಿದ್ದೇನೆ. ನೋಡಿ, ಒಮ್ಮೆ ನಾವು ಸಕ್ಕರೆ ಎಲ್ಲ ಹಾಕಿದ ಮೇಲೆ ಇದನ್ನ ಕ್ಲೀನಾಗಿ ನಾವು ಟೈಟಾಗಿ ಕ್ಲೋಸ್ ಮಾಡಬೇಕು, ಅಂದರೆ ಏರ್ ಆಡಬಾರ್ದು. ನಂತರ ಇದನ್ನು ನಾವು 1 ದಿನ ಇಡಬೇಕು, ಅಂದರೆ ಮಿನಿಮಮ್ 24 ಅವರ್ಸ್ ಇದನ್ನು ನಾವು ಹಾಗೆ ಇಟ್ಬಿಡಬೇಕು. ನೀವೀಗ ಏನು ಮಾಡಬೇಕು ಅಂದರೆ, ನಾನೊಂದು ಬಟ್ಟೆನ ಸುತ್ತಿ ಇಡ್ತಾ ಇದ್ದೇನೆ. ನೀವು ಕಾಟನ್ ಎಲ್ಲ ಬೇಡ, ಅದ್ರ ಬದಲಿಗೆ ಯಾವುದಾದ್ರು ಟೆರಿ ಹುಲ್ಲು ಈ ಥರ ಬಟ್ಟೆ ಯಾವುದಾದ್ರು ಇದ್ದರೆ ಅದನ್ನು ಸುತ್ತಿಡಿ. ಆಗ ತುಂಬ ಇದು ಬಿಸಿ ಬಿಸಿಯಾಗಿರ್ತದೆ. ಸೊ ತುಂಬ ಬೇಗ ಈ ನೀರು ಏನಿದೆ ಇದು ತಯಾರಾಗ್ತದೆ. ಇದನ್ನು ನಾವೀಗ ಒಂದು ಕಡೆ ಇಟ್ಬಿಡ್ಬೋದು. ಇದನ್ನು ಹೇಳಿದ್ಮೇಲೆ ನಿಮಗೆ 24 ಅವರ್ಸ್ ಅಂದರೆ 1 ದಿನ ಇಡಬೇಕು. 24 ಅವರ್ಸ್ ಆಗಿದೆ ಅಂದರೆ 1 ದಿನ ಆಯಿತು ನಾನು ಇದನ್ನು ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟು. ಈಗ ಇದನ್ನು ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆಗಿದ್ದು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ನೀರ ತಯಾರಾಗಿದೆ. ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಆಗೋಗಲೇ ಗೊತ್ತಾಗ್ತದೆ, ಅದು ಸ್ಮೆಲ್ ಇದೆಯಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಪಕ್ಕಾ ನೀರ ಸ್ಮೆಲ್ ಬರ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಇನ್ನೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.